ದೇವಾಲಯಕ್ಕೆ ಹೋದಾಗ ಮನೆಯ ಸಾಕು ನಾಯಿ ಮಿಸ್ ಆಗಿದೆ. ಪ್ರೀತಿ ಶ್ವಾನಕ್ಕಾಗಿ ಅನ್ನ ನೀರು ಬಿಟ್ಟು ಆ ಕುಟುಂಬಸ್ಥರು ಮರುಗುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಳೆದು ಹೋದ ನಾಯಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಇನ್ನು 1 ವರ್ಷದ ಮಗು ಕೂಡ ನನಗೆ ನನ್ನ ಪ್ರೀತಿಯ ನಾಯಿ ಬೇಕು ಅಂತ ಕಣ್ಣೀರು ಹಾಕ್ತಾ ಇದೆ. ಸಾಕು ನಾಯಿ ಡಂಬು, ಆ ನಾಯಿಗೆ ಡಂಬು ಅಂತ ಹೆಸರಿಟ್ಟಿದ್ದಾರೆ ಕುಟುಂಬಸ್ಥರು. ಡಂಬುಗಾಗಿ ಅನ್ನ ನೀರನ್ನ ಬಿಟ್ಟಿದೆ ಆ 1 ವರ್ಷದ ಕಂದಮ್ಮ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸಾಮಾನ್ಯವಾಗಿ ಪ್ರೀತಿಯ ಶ್ವಾನಗಳನ್ನ ಯಾವ ರೀತಿ ಜನರು ನೋಡ್ಕೊಳ್ತಾರೆ, ಅದು ಕೂಡ ಸಾಕು ನಾಯಿಯನ್ನ ತನ್ನ ಮಗುವಿನಂತೆ ಜನರು ಕೂಡ ನೋಡ್ಕೊಳ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ನಾಯಿ ಕೂಡ ಅವ್ರ ಜೊತೆಗಿರುತ್ತೆ. ಬಟ್ ಮನೆಯವರು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಸಾಕು ನಾಯಿ ಮಿಸ್ ಆಗಿದೆ. ಸೊ ಹೀಗಾಗಿ ನನಗೆ ಆ ಶ್ವಾನ ಬೇಕು, ನಾಯಿ ಇಲ್ಲದೆ ನಾನು ಊಟ ನೀರು ಏನು ತಿನ್ನಲ್ಲ ಅಂತ ಹೇಳಿ 1 ವರ್ಷದ ಕಂದಮ್ಮ ಕೂಡ ಹಠ ಮಾಡಿರುವಂತಹ ಘಟನೆ ನಡೆದಿದೆ. 10 ದಿನಗಳಾಯ್ತಂತೆ ಡಂಬು ಎನ್ನುವ ನಾಯಿ ನಾಪತ್ತೆಯಾಗಿ ಇನ್ನೂ ಕೂಡ ಸಿಕ್ಕಿಲ್ಲ. 10 ದಿನಗಳಾದ್ರೂ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಎಸ್, ಆ ನಾಯಿಯ ವಿಡಿಯೋಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿ ಮನೆಯ ಮಕ್ಕಳಂತೆ ನಾಯಿಗಳು ಕೂಡ ಇರ್ತವೆ ಅಂತಾನೆ ಹೇಳಬಹುದು. ಈಗ ಆ ನಾಯಿ ಕಳೆದು ಹೋಗಿರೋದಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ಮರುಗುತ್ತಿದ್ದಾರೆ. ನಾಯಿಯ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾರೆ. 10 ದಿನಗಳಾದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ಅಂತ ಈಗ ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ. ಕಳೆದ ಶಿವರಾತ್ರಿ ಹಬ್ಬದ ದಿನ ಹಾಸನ ಅರಸೀಕೆರೆ ಹೈವೇಯಲ್ಲಿ ಆ ಸಾಕು ನಾಯಿ ಮಿಸ್ ಆಯ್ತಂತೆ. ಬೆಂಗಳೂರಿನ ಬಲಗುಂಟೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಅಶೋಕ್ ಮತ್ತು ಅಶ್ವಿನಿ ಕುಟುಂಬದ ಸಾಕು ನಾಯಿ ಇದು. ಹಾಸನದ ದೇವಾಲಯವೊಂದಕ್ಕೆ ತೆರಳಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು. ಇನ್ನು ಬೆಂಗಳೂರಿಗೆ ಬರೋವಾಗ ಅರಸೀಕೆರೆ ಹೈವೇಯಲ್ಲಿ ರೆಸ್ಟ್ಗೆ ಅಂತ ಕಾರ್ ನಿಲ್ಲಿಸಿದ್ದಾರೆ. ಈ ವೇಳೆ ನಾಯಿ ಕೂಡ ಇಳಿದಿದೆ. ಈ ಸಂದರ್ಭದಲ್ಲಿ ಮಿಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಪ್ರೀತಿಯ ಶ್ವಾನ ಕಳೆದು ಹೋಯಿತು ಅಂತ ಕುಟುಂಬಸ್ಥರೆಲ್ಲರೂ ಕೂಡ ಮರುಗ್ತಾ ಇದ್ದಾರೆ. 10 ದಿನಗಳಾಯ್ತು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ? ನಾಯಿ ಬಗ್ಗೆ ಇನ್ನೂ ಸಿಕ್ಕಿಲ್ವಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧುಮಲ, ಖಂಡಿತವಾಗೂ ಯಾರೋ ಒಬ್ರು ಮನೆಯಲ್ಲಿ ಒಂದು ಪ್ರೀತಿಯ ಶ್ವಾನವನ್ನ ಸಾಕಿದ್ರೆ ಅದಕ್ಕೆ ಜೀವವೇ ಕೊಡುವಂತಹ ಒಂದು ವ್ಯವಸ್ಥೆ ಈಗಿನ ಜನರೇಷನ್ ಅಲ್ಲಿ ಇರುವಂತದ್ದು. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬಗಲಗುಂಟೆಯಲ್ಲಿ ವಾಸವಿರುವಂತಹ ಒಂದು ಕುಟುಂಬ ಮೂಲತಃ ಹಾಸನ ಮೂಲದವರಾಗಿರ್ತಾರೆ. ಅಶೋಕ್ ಎನ್ನುವಂತವರ ಕುಟುಂಬ ಏನಿದೆಯೋ ಸಾಕಷ್ಟು ವರ್ಷಗಳಿಂದ ಅವ್ರಿಗೆ ಮಕ್ಕಳು ಕೂಡ ಆಗಿರಲ್ಲ. ಶ್ವಾನವನ್ನ ಸಾಕಿರ್ತಾರೆ. ಡಿಂಬು ಎನ್ನುವಂತ ನಿಟ್ಟಿನಲ್ಲಿ ಹೆಸರನ್ನು ಕೂಡ ಅದಕ್ಕೆ ಇಟ್ಟಿರ್ತಾರೆ. ಅದಾದ ಬಳಿಕ ಶ್ವಾನ ಬಂದು ಸಾಕಷ್ಟು ವರ್ಷಗಳಾದ ಬಳಿಕ ಕಳೆದ 1 ವರ್ಷದ ಹಿಂದೆ ಒಂದು ಮಗು ಕೂಡ ಆಗಿರುತ್ತೆ. ಎರಡೂ ಕೂಡ ನನ್ನ ಸ್ವಂತ ಮಕ್ಕಳು ಎನ್ನುವಂತ ನಿಟ್ಟಿನಲ್ಲಿ ಸಾಕಿ ಸಲಹೆ ಮಾಡ್ತಾ ಇರ್ತಾರೆ. ಕಳೆದ ಶಿವರಾತ್ರಿಗೆ ಹಾಸನ ಮೂಲದ ಒಂದು ದೇವಾಲಯಕ್ಕೆ ಬರುವಂತ ಸಂದರ್ಭದಲ್ಲಿ ಅವ್ರ ಜೊತೆಲೆ ಇದ್ದಂತಹ ಶ್ವಾನ ಡಿಂಬು ಎನ್ನುವಂಥದ್ದು ಕೂಡ ಜೊತೆಲೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ರೆಸ್ಟ್ಗಾಗಿ ಅರಸೀಕೆರೆ ಬಳಿಯಲ್ಲಿ ಕಾರ್ ನಿಲ್ಲಿಸ್ತಾರೆ. ಅದೇ ಸಂದರ್ಭದಲ್ಲಿ ಡಿಂಬು ಕೂಡ ಜೊತೆಲಿ ಇರುತ್ತೆ ಎನ್ನುವಂತ 1 ನಿಮಿಷ ನೋಡೋ ಸೊತ್ತಿಗೆ ಆ ಶ್ವಾನ ಕೂಡ ಮಿಸ್ ಆಗಿರುತ್ತೆ. ಕಾರ್ನಲ್ಲಿ ಎಲ್ಲ ಸರ್ಚ್ ಮಾಡ್ತಾರೆ. ಸುತ್ತಲೂ ಕೂಡ ಎಲ್ಲ ಭಾಗದಲ್ಲಿ, ಅಂದ್ರೆ ಅದು ಮಿಸ್ ಆಗಿರುವಂತ ಜಾಗದಲ್ಲಿ ಎಲ್ಲವೂ ಕೂಡ ಸರ್ಚ್ ಮಾಡ್ತಾರೆ. ಆದ್ರೆ ಮಿಸ್ ಆಗಿದ್ದಂತಹ ಡಿಂಬು ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಆ ಮಹಿಳೆ ಬೆಂಗಳೂರು ವಾಪಸ್ ಬರ್ತಾರೆ. ಆದ್ರೆ ಅಶೋಕ್ ಎನ್ನುವಂತವ್ರು ಆ ನಾಯಿಗಾಗಿ ಇಲ್ಲಿವರೆಗೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಹಾಸನ, ಅರಸೀಕೆರೆ ಸುತ್ತಮುತ್ತಲ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನಮ್ಮ ಮನೆಯ ಮಗುವಾಗಿದ್ದಂತಹ ಡಿಂಬುವನ್ನ ಹುಡುಕಿ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ರು ಕೂಡ ಪೊಲೀಸರು ಕೂಡ ಹುಡುಕಾಟ ನಡೆಸಿದ್ರೆ ಇಲ್ಲಿವರೆಗೂ ಕೂಡ ಮಿಸ್ ಆಗಿರುವಂತಹ ಡಿಂಬು ನಾಯಿ ಪತ್ತೆ ಆಗಿಲ್ಲ. ಆ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಯಿಯ ಜೊತೆ ಪ್ರೀತಿ ಹಚ್ಕೊಂಡಿದ್ದಂತಹ ಸಣ್ಣ ಮಗು 1 ವರ್ಷದ ಮಗು ಏನಿದೆಯೋ ಅದು ಕೂಡ ಊಟ ನೀರು ಎಲ್ಲವನ್ನೂ ಕೂಡ ಬಿಟ್ಟು ದಿಂಬುಗಾಗಿ ಕಾದು ಕೊಡ್ತಿರುವಂತದ್ದು. ಇಡೀ ಕುಟುಂಬ ಇಲ್ಲಿವರೆಗೂ ಕೂಡ ಪತ್ತೆ ಮಾಡಿದ್ರು ಪತ್ತೆ ಆಗದೆ ಇರುವಂತ ಶ್ವಾನಕ್ಕಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ನಮ್ಮ ಶ್ವಾನವನ್ನ ಹುಡುಕಿ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಪ್ರಕಟಣೆ ಹೊರಡಿಸಿರುವಂತದ್ದು. ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನವನ್ನು ಕೂಡ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅಳಲನ್ನ ತೋರ್ಕೊಳ್ತಿರುವಂತದ್ದು. ಮಧುಮಾಲ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.